ಹಲೋ ಗಾಯ್ಸ್, ನಮಸ್ಕಾರ. ನನ್ನ ಹೆಸರು ಕೊಟ್ರೇಶ್ ಅಂತ, ಸ್ಟ್ರೇಟ್ ಕ್ರಾಫ್ಟ್ ಅಕಾಡೆಮಿಯಿಂದ ಮಾತಾಡ್ತಾ ಇರೋದು. ಸೊ ನಾನು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಆಲ್ಮೋಸ್ಟ್ 10 ಇಯರ್ಸ್ ವರ್ಕ್ ಮಾಡಿದ್ದೀನಿ. ವೆಬ್ ಆ್ಯಪ್ ಡೆವಲಪ್ಮೆಂಟ್, ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಪೆಸಿಫಿಕ್ ಟು ದ ಸಿಲೆಬಸ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ತುಂಬ ಕೊಟ್ಟಿದ್ದೀವಿ ಆಲ್ರೆಡಿ. ಸೊ ಇವತ್ತು ನಾವು ಮಾತಾಡ್ತಾ ಇರೋ ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ಕೆ ಇ ಅಕಾಡೆಮಿಯವರು ನಮಗೆ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ಸ್ ಬಿಟ್ಟಿದ್ದಾರೆ. ಸೊ ಈ ಥರ ಪೋಸ್ಟ್ ಅವೈಲೇಬಲ್ ಇದೆ ನಮಗೆ. ಅರೌಂಡ್ 15,000 ಪೋಸ್ಟ್ ಅವೈಲೇಬಲ್ ಇದೆ ಓವರ್ ಆಲ್ ಟೀಚರ್ಸಿಗೋಸ್ಕರ. ಸೊ ಅದರಲ್ಲಿ 500 ಪೋಸ್ಟ್ ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಬೇಕು ಅಂತ ರಿಕ್ವೈರ್ಮೆಂಟ್ ಇದೆ. ಕ್ಲಿಯರ್? ಸೊ ಈ ಕಂಪ್ಯೂಟರ್ ಸೈನ್ಸ್ ಟೀಚರ್ ರಿಕ್ವೈರ್ಮೆಂಟ್ ಏನಿದೆಲ್ಲ, ಈ ರಿಕ್ವೈರ್ಮೆಂಟ್ಗೆ ಎಲಿಜಿಬಿಲಿಟಿ ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸಲ್ಲೇ ಕ್ಯಾಂಡಿಡೇಟು ಅವರ ಡಿಗ್ರಿನ ಮುಗಿಸಿರಬೇಕು. ಲೈಕ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬಿ ಎಲ್ ಆಗಿರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಕೂಡ ಅಗ್ರಿ ಮಾಡ್ತಾ ಇದ್ದಾರೆ. ಓಕೆ, ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬಿ ಸಿ ಎ ಆ್ಯಂಡ್ ಎಮ್ ಸಿ ಎ ಸ್ಟೂಡೆಂಟ್ಸ್ನ ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಕ್ಲಿಯರ್? ಸೊ ಇದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದರಿಂದ ಬೆನಿಫಿಟ್ ಏನಪ್ಪ ಅಂದರೆ, ಸೊ ತುಂಬ ಜನಕ್ಕೆ ಏನಾಗುತ್ತೆ, ಗೌರ್ಮೆಂಟ್ ಜಾಬ್ ಅಂದರೆ ಅದರದೇ ಆದ ಬೆನಿಫಿಟ್ ಇದ್ದೇ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಲೈಕ್ ಇವಾಗಿರೋ ಟ್ರೆಂಡಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಗೊತ್ತಿರುತ್ತೆ. ಯಾರಿಗಾದರೂ ನಮ್ಮ ಊರ ಕಡೆ ನಾವು ಸೆಟ್ಲ್ ಆಗಬೇಕು, ಆದರೆ ನಮಗೆ ಅಲ್ಲಿ IT ಕಂಪ್ನೀಸ್ ಅವೈಲೇಬಲ್ ಇಲ್ಲ, ನಾವು ಕಲ್ತಿರೋ ಸಬ್ಜೆಕ್ಟ್ಗೆ ನಾವು ಕಲ್ತಿರೋ ನಮಗಿರೋ ನಾಲೆಜ್ಗೆ ಅದು ವರ್ಕೌಟ್ ಆಗ್ತಾ ಇಲ್ಲ ಅಲ್ಲಿ ಅಂದಾಗ, ನೀವು ಏನು ಮಾಡ್ಬೋದು, ನಿಮಗೆ ಆಲ್ರೆಡಿ ಲೈಕ್ ಪರ್ಫೆಕ್ಟ್ ಆಗಿರೋ ನಾಲೆಜನ್ನ ನೀವು ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ಈ ಪರ್ಟಿಕ್ಯುಲರ್ ಪೋಸ್ಟ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಎಲ್ಲಿ ಬೆನಿಫಿಟ್ಸ್ ನಿಮಗೆ ಆಗುತ್ತೆ ಅಂದರೆ, ಈ ಪರ್ಟಿಕ್ಯುಲರ್ ಈ ಥರ ಕೋರ್ಸ್ ಲೈಕ್ ಈ ಥರ ಪೊಸಿಷನ್ ಅವೈಲೇಬಲ್ ಇರೋದ್ರಿಂದ, ನೀವು ಆಲ್ರೆಡಿ ಇಂಜಿನಿಯರಿಂಗಲ್ಲಿ ಏನು ಕಲ್ತಿದ್ರಲ್ವ, ಆ ಇಂಜಿನಿಯರಿಂಗ್ ಕಲ್ತಿರೋಂಥ ಸಬ್ಜೆಕ್ಟ್ನ ನೀವು ನಿಮ್ಮ ಜಾಬಿಗೋಸ್ಕರ ಯೂಸ್ ಮಾಡ್ಕೋಬೋದು. ಸೊ ಓವರ್ ಆಲ್ 500 ಪೋಸ್ಟ್ ಇದಾವಲ್ಲ, ಆ 500 ಪೋಸ್ಟ್ ಬಂದ್ಬಿಟ್ಟು ಎಲ್ಲ ಡಿಸ್ಟ್ರಿಕ್ಟ್ಗೂ ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆ, ನಿಮ್ಮ ಡಿಸ್ಟಿಕಲ್ಲಿ ಎಷ್ಟು ಪೋಸ್ಟ್ ಅವೈಲೇಬಲ್ ಅಂತ ನೀವು ನೋಟಿಫಿಕೇಶನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಆ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ಆ ಪರ್ಟಿಕ್ಯುಲರ್ ಲೈಕ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಬೇಕು ಅಂತಂದರೆ, ಲೈಕ್ ದೇರ್ ಆರ್ ದ ಲೈಕ್ ಪರ್ಟಿಕ್ಯುಲರ್ ಸಿಲೆಬಸ್ ಇದೆ, ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. 12th ಈಸ್ ಲೈಕ್ ನಮಗೆ ನೋಟಿಫಿಕೇಶನ್ ಬಂದಿದ್ದು 12th. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 18th ಇಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ ದಿ ಅಪ್ಲಿಕೇಶನ್ ಬಂದ್ಬಿಟ್ಟು 7th. ಆ್ಯಂಡ್ ಫೀಸ್ ಪೇ ಮಾಡಬೇಕಾದ್ರೆ 10th. ಇದೆಲ್ಲ ಬಂದ್ಬಿಟ್ಟು ಬೇಸಿಕ್ ಪ್ರೊಸೀಜರ್. ಬಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಎಕ್ಸಾಮ್ ಡೇಟ್ಸ್, ದಟ್ ಈಸ್ 5th and 6th of October. ಅಂದರೆ ನಮ್ಗೆ ಆಲ್ಮೋಸ್ಟ್ ಒಂದು 45 ದಿನ ಅವೈಲೇಬಲ್ ಇದೆ. ಈ 45 ದಿನದಲ್ಲಿ ನಾವು ತುಂಬ ಪ್ರಿಪೇರ್ ಆಗೋದಿರುತ್ತೆ. ಯಾಕಂದರೆ ಇದಕ್ಕೆ ಒಂದೇ ಪೇಪರ್ ಅಲ್ಲ, ಇದು ಓವರ್ ಆಲ್ 200 ಮಾರ್ಕ್ಸ್ ಲೈಕ್ ಕ್ವಶನ್ ಪೇಪರ್ ಇರುತ್ತೆ. ಅದರಲ್ಲಿ ಫಸ್ಟ್ ಪೇಪರ್ ಬಂದ್ಬಿಟ್ಟು ರೆಗ್ಯುಲರ್ ಜನರಲ್ ಟಾಪಿಕ್ಸ್, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಜನರಲ್ ಬೇಸಿಕ್ಸ್ ಆಫ್ ಕಂಪ್ಯೂಟರ್, ಇದೆಲ್ಲ ಇರುತ್ತೆ. ದಟ್ ಈಸ್ ಅವೈಲೇಬಲ್ ಇನ್ ಮೆನಿ ಆಫ್ ದ ಕೇಸಸ್. ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ಟಾಪಿಕ್ ಸ್ಪೆಸಿಫಿಕ್ ಟು ದ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್. ಓಕೆ, ಓವರ್ ಆಲ್ 10 ಯೂನಿಟ್ಸ್ ಕೊಟ್ಟಿರ್ತಾರೆ. ಆ 10 ಯೂನಿಟ್ಸ್ನ ನಾವು ತುಂಬ ಕ್ರೂಷಿಯಲಾಗಿ ಸ್ಟಡಿ ಮಾಡಬೇಕಾಗತ್ತೆ. ಏನಕ್ಕಂದರೆ 10 ಯೂನಿಟ್ಸ್ ಬಂದ್ಬಿಟ್ಟು ನಮ್ಮ BCA ಅಂತಾಗಲಿ, MCA ಅಂತಾಗಲಿ, ಇಂಜಿನಿಯರಿಂಗ್ ಅಂತಾಗಲಿ 4 ಇಯರ್ಸ್ಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಬಟ್ ಆ 4 ಇಯರ್ಸಲ್ಲಿ ನೀವು ಡಿಸ್ಟ್ರಿಬ್ಯೂಟ್ ಆಗಿರೋಂಥ ಸಬ್ಜೆಕ್ಟ್ನ ನೀವು ಇಲ್ಲಿ ವಿತಿನ್ 45 ಡೇಸ್ ಪ್ರಿಪೇರ್ ಆಗಿ MCQs ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು. ಇಟ್ ಇಸ್ ನಾಟ್ ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲ. ಒಂದು ಕ್ವಶನ್ ಕೊಡ್ತಾರೆ, ನೀವು 5 ಲೈನಲ್ಲಿ 10 ಲೈನಲ್ಲಿ ನಿಮಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ ಬರೀತಿಲ್ಲ ಅನ್ನೋಕ್ಕೆ ಟೈಮ್ ಕೂಡ ಇರಲ್ಲ. ಇದು ಬಂದ್ಬಿಟ್ಟು ಸ್ಪೆಸಿಫಿಕ್ ಟು ದ ಪರ್ಟಿಕ್ಯುಲರ್ MCQs ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಲ್ವಾ, 4 ಕ್ವಶನ್ 4 ಆನ್ಸರಲ್ಲಿ ಒಂದು ಪರ್ಟಿಕ್ಯುಲರ್ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಅದನ್ನೇ ನೀವು ಸ್ಪೆಸಿಫಿಕ್ ಐಡೆಂಟಿಫೈ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಈ ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಆ 10 ಯೂನಿಟ್ಸಲ್ಲಿ ಯಾವ ಥರ ಕ್ವಶನ್ಸ್ ನಿಮಗೆ ಬರುತ್ತೆ, ಯಾವ ಥರ ನೀವು ಪ್ರಿಪೇರ್ ಆಗಬೇಕು, ಪರ್ಟಿಕ್ಯುಲರ್ ನಿಮ್ಗೆ ಗೊತ್ತು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರತಿಯೊಂದು ಕ್ವಶನ್ಗೂ ಅದರದೇ ಆದ ಟೈಮ್ ಲಿಮಿಟ್ ಇರುತ್ತೆ. ನೀವು ಒಂದೇ ಕ್ವಶನಲ್ಲೇ ಕಂಪ್ಲೀಟಾಗಿ 30 ಮಿನಿಟ್ಸ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ 100 ಕ್ವಶನ್ಸ್ ಇರುತ್ತೆ. 100 ಕ್ವಶನ್ಸ್ಗೆ ನೀವು ಅಕಾರ್ಡಿಂಗ್ ಟು ದ ಟೈಮ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ನೀವು ಯಾವುದು ಕರೆಕ್ಟ್ ಆನ್ಸರ್ ಅಂತ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇದನ್ನ ನೀವು ಅನ್ಕೋಬೋದು ತುಂಬ ಜನ, ಸರ್ ಇವಾಗಿರೋ ಟ್ರೆಂಡಿಂಗ್ ಕಾನ್ಸೆಪ್ಟಲ್ಲಿ ನಾವು AI ಟೈಪ್ ಮಾಡಿದರೆ, ChatGPT ಟೈಪ್ ಮಾಡಿದರೆ ನಮಗೆ ಪ್ರಿಪ್ರೇಷನ್ ಸ್ಟ್ರಾಟಜಿ ಕೂಡ ಬಂದ್ಬಿಡುತ್ತೆ ಅಂತ. ಗೈಸ್, ಎಲ್ಲದನ್ನು ಆನ್ಲೈನಲ್ಲಿ ಕಲಿಯೋದಾಗಿದ್ರೆ ವಿ ಕುಡ್ ಹ್ಯಾವ್ ಡನ್ ಮೆನಿ ಥಿಂಗ್ಸ್. ಸಮ್ಟೈಮ್ಸ್ ಗುರು ಬೇಕಾಗುತ್ತೆ. ಓಕೆ, ಸ್ಪೆಸಿಫಿಕ್ ಆಗಿ ಆ ಪರ್ಟಿಕ್ಯುಲರ್ 10 ಯೂನಿಟ್ಸ್ನ ಸ್ಟ್ರೀಮ್ ಲೈನ್ ಮಾಡಿ, ಆ ಸ್ಟ್ರೀಮ್ ಲೈನಲ್ಲಿ ನಿಮಗೆ ಯಾವ ಥರ ಎಕ್ಸಾಮ್ಸ್ ಓರಿಯೆಂಟೆಡ್ ಕ್ವಶನ್ಸ್ ಯಾವ ಥರ ಬರುತ್ತೆ. ಈಗ ಎಕ್ಸಾಂಪಲ್ ಒಂದು C ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಹೇಳ್ತೇನೆ. ವಾಟ್ ಈಸ್ ದ ಬೆಸ್ಟ್ ಮೆಥಡ್ ಟು ಫೈಂಡ್ ಔಟ್ ಲೈಕ್ ಗೋ ಫಾರ್ ದ ಸ್ಪೇಸ್ ಆಪ್ಟಿಮೈಸೇಷನ್. ಸ್ಪೇಸ್ನ ಯಾವ ಆಪ್ಟಿಮೈಸ್ ಮಾಡ್ಬೋದು. ಈಗ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ವೇರಿಯೇಬಲ್ಗೆ ನೇಮ್ ಕೊಡಬೇಕು. ಆ ಪರ್ಟಿಕ್ಯುಲರ್ ವೇರಿಯೇಬಲ್ ಬಂದ್ಬಿಟ್ಟು ಕಾನ್ಸ್ಟೆಂಟ್ ಟೈಪ್ ಇರುತ್ತೆ.
ಓಕೆ, ಇಂಟ್ ಎ ಈಕ್ವಲ್ ಟು 10 ವೇರ್ 10 is getting stored in a. ಬಟ್ ಇಲ್ಲಿ ಏನಾಗುತ್ತೆ, ಲಾಜಿಕಲ್ ವೈಸ್ ಓಕೆ, ಲಾಜಿಕಲ್ ಆಗಿ ಏನಾಗುತ್ತೆ, ಇಂಟ್ ಎ ಈಕ್ವಲ್ ಟು 10 is getting stored in a and it is totally going to work fine. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ, ಸ್ಪೇಸ್ ಆಪ್ಟಿಮೈಸೇಷನ್ ಆಗ್ತಾ ಇಲ್ಲ. ಜಸ್ಟ್ ಫಾರ್ ಸೇವಿಂಗ್ ಅ ನಂಬರ್ 10 you are utilizing a integer variable. ಓಕೆ, ಅದನ್ನ ನೀವು ಮ್ಯಾಕ್ರೋಸ್ ಇಂದನೂ ಮಾಡ್ಬೋದು. ಹ್ಯಾಶ್ ಡಿಫೈನ್ a 10. ಸರ್ 10 ಅನ್ನೋ ನಂಬರ್ನಲ್ಲಿ ಲೈಕ್ ವಿತ್ ಎ ಅನ್ನಂತ ಒಂದು ಪರ್ಟಿಕ್ಯುಲರ್ ಕಂಟೆಂಟ್ ಇಂದ ನಾವು ಯಾವುದೇ ರೀತಿ ಮ್ಯಾಥಮೆಟಿಕಲ್ ಆಪರೇಷನ್ ಮಾಡ್ತಾ ಇಲ್ಲ, ಅದು ಜಸ್ಟ್ ನಾನು ಒಂದು ನಂಬರ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಅಂದಾಗ ನೀವು ಎ ಅನ್ನಂತ ವೇರಿಯಬಲ್ನ ಇಂಟಿಜರ್ ಇಂದ ಸ್ಟೋರ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ತುಂಬ ಕಾನ್ಸೆಪ್ಟ್ ಇರುತ್ತೆ. ಓಕೆನಾ? ಸೊ ಈ ಥರ ಕಾನ್ಸೆಪ್ಟ್ಗಳನ್ನ ನೀವು ಕ್ಲಿಯರ್ ಆಗಿ ನೀವು ಕಲಿಬೇಕು ಅಂತಂದರೆ ಯು ಶುಡ್ ಗೋ ವಿತ್ ದ ಕಾನ್ಸೆಪ್ಟ್ ಆಫ್ ಟೋಟಲಿ ಡೈರೆಕ್ಷನ್ ಆರ್ ಫೋಕಸ್ ಲರ್ನಿಂಗ್. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಗೋಯಿಂಗ್ ವಿತ್ ದ ಎವ್ರಿ ಡೇ ಒಂದೊಂದು ಟಾಪಿಕ್, ಪರ್ಟಿಕ್ಯುಲರ್ ಟಾಪಿಕ್ ವಿತ್ ರೆಸ್ಪೆಕ್ಟ್ ಟು ದ ಕಾಂಪಿಟೇಟಿವ್ ಎಕ್ಸಾಮ್ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ 3 hours ಪರ್ ಡೇ. ಓಕೆ, ಈ ಥರ ನಾವು ಓವರ್ ಆಲ್ 30 ಡೇಸಲ್ಲಿ ನಿಮಗೆ 90 to 100 hours ಆಫ್ ಕಂಟೆಂಟ್ನ ನಿಮಗೆ ಟ್ರೈನ್ ಮಾಡಿ ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಓಕೆನಾ? ಬಟ್ ಸೆಕೆಂಡ್ ಥಿಂಗ್ ಈಸ್, ಫೈನಲಿ ಎಕ್ಸಾಮ್ ಬರೀಬೇಕಾಗಿದ್ದು ನೀವು, ನಾವಲ್ಲ. ಓಕೆ, ಎಕ್ಸಾಮ್ ಬರೀಬೇಕಾಗಿದ್ದು ನೀವು ಆಗಿರೋದ್ರಿಂದ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮೋರ್ ದ್ಯಾನ್ ಅಸ್, ಯುವರ್ ರೆಸ್ಪಾನ್ಸಿಬಿಲಿಟಿ ಇಸ್ ದೇರ್. ನಾವು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಸಪೋರ್ಟ್ ಕೊಟ್ಟು ನಿಮಗೆ 100 hours ಸಿಲೆಬಸ್ನ ಫೋಕಸ್ಡ್ ಲರ್ನಿಂಗ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಯಾವ ಥರ ಬೇಕೋ ಆ ಥರ ಪ್ರಿಪ್ರೇಷನ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಪ್ರತಿಯೊಂದು ಯೂನಿಟ್ಗೂ 200 ನಂಬರ್ ಆಫ್ ಕ್ವಶನ್ಸ್, MCQs ಕ್ವಶನ್ ಪೇಪರ್ ಕೊಡ್ತಾ ಇರ್ತೀವಿ ನಿಮಗೆ ಟಾಪಿಕ್ಕಿಗೆ. ಸೊ ನೀವು ಅದನ್ನು ಪ್ರಾಪರಾಗಿ ಕಲ್ತ್ಬಿಟ್ಟು ಆ 200 ನಂಬರ್ ಆಫ್ ಕ್ವಶನ್ಸ್ನ ಎಷ್ಟು ಟೈಮಲ್ಲಿ ನೀವು ಫಿನಿಶ್ ಮಾಡ್ತಾ ಇದ್ದೀರಾ, ಹೌ ಟು ಫೈಂಡ್ ಔಟ್ ಎಕ್ಸಾಕ್ಟ್ ಆನ್ಸರ್ ಆಸ್ ಅರ್ಲಿ ಆಸ್ ಪಾಸಿಬಲ್, ಅದರ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ನಿಮ್ಮದು. ಟೆಕ್ನಿಕ್ ನಾವು ಕಲಿಸ್ಕೊಡ್ತೇವೆ, ಅಲ್ಟಿಮೇಟ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕಾಗಿದ್ದು ನೀವು. ಈ ಥರ ಫೈನಲಿ ನಿಮ್ಮನ್ನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿಬಿಟ್ಟು ವಾಟ್ ಎವರ್ ಕಾಂಪಿಟೇಷನ್ ಇಸ್ ದೇರ್, ಇಫ್ ಯು ವಾಂಟ್ ಟು ವಿನ್ ದ ಕಾಂಪಿಟೇಷನ್, fill the registration form mentioned in the comment section and make sure that you are enrolled for the program. ಈ ತರ ಲೈಕ್ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಬೇಕು ಅಂದರೆ ಅದರದಾದ ಪ್ರಿಪ್ರೇಷನ್ ಲೆವೆಲ್ ಬೇರೆ ಇರುತ್ತೆ. ಸೊ ಆ ಪ್ರಿಪ್ರೇಷನ್ಗೆ ಸಪೋರ್ಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನೀವು ರೆಡಿ ಇದ್ದರೆ, ಇಫ್ ಯು ಆರ್ ಹ್ಯಾವಿಂಗ್ ಎ ಇಂಟ್ರೆಸ್ಟ್ ಟು ಅಟೆಂಡ್ ಸಚ್ ಕೈಂಡ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ and to win that such kind of competitive exam, preparation is important. ಆ ಪ್ರಿಪ್ರೇಷನ್ ಆಗಬೇಕು ಅಂತಂದರೆ ಇವಾಗೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋಂಥ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ. ಗೂಗಲ್ ಫಾರ್ಮ್ ಫಿಲ್ ಮಾಡಿದ ಮೇಲ್ಗಡೆ ನಿಮಗೆ ಇದರದ್ದು ಸಿಲೆಬಸ್ ಕಾಪಿ ಆ್ಯಂಡ್ ನೋಟ್ಸ್ ಆಸ್ ವೆಲ್ ಆಸ್ ನಮ್ಮ ಶೆಡ್ಯೂಲ್ ಯಾವ ಥರ ಮಾಡಿದ್ದೀವಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಿಮಗೆ ನಾವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸಪ್ಲೈ ಮಾಡ್ತೇವೆ. ಓಕೆ.